ಉಪಚುನಾವಣೆಯಲ್ಲಿ ಜಯಭೇರಿ ಗಳಿಸೋದ್ಯಾರು, ವಿಜಯ ಪತಾಕೆ ಹಾರಿಸೋದ್ಯಾರು ಅನ್ನೋ ಲೆಕ್ಕಾಚಾರ ಜೋರಾಗಿತ್ತು. ಆದರೆ ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿ ರಿಸಲ್ಟ್ ಏನಾಗಲಿದೆ ಅಂತ ಸಮೀಕ್ಷೆ ನಡೆದಿದೆ. ಅದರ ರಿಪೋರ್ಟ್ ಇಲ್ಲಿದೆ. ಕರುನಾಡಿನ ಉಪಸಮರ ಗೆಲ್ಲೋದ್ಯಾರು? ಕರುನಾಡಿನ ಉಪಚುನಾವಣೆಯ ಹಗ್ಗಜಗ್ಗಾಟದಲ್ಲಿ ಯಾರು ಗೆಲ್ತಾರೆ? ಚನ್ನಪಟ್ಟಣಕ್ಕೇರೋರು ಯಾರು? ಸಂಡೂರಿನ ಭಾಗ್ಯವಂತರು ಯಾರಾಗ್ತಾರೆ? ಶಿಗ್ಗಾಂವಿ ಕ್ಷೇತ್ರ ಕಬ್ಜಾ ಮಾಡಿಕೊಳ್ಳೋರು ಯಾರೆಂಬ ನಡೆದ ಲೆಕ್ಕಾಚಾರ ಜೋರಾಗಿತ್ತು. ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ನಡೆದಿದ್ದು ಮತದಾರ ಪ್ರಭುವಿನ ಮನದಾಳ ಸಮೀಕ್ಷೆಯ ಮೂಲಕ ಗೊತ್ತಾಗಿದೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ವಿಜಯ ಪತಾಕೆ ಹಾರಿಸೋರು ಯಾರು? ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೆದಿತ್ತು. ಸದ್ಯ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಪಕ್ಷಾಂತರ ಮಾಡಿದ ಯೋಗೇಶ್ವರ್ಗೆ ಸೋಲು ಸಾಧ್ಯತೆ ಎನ್ನಲಾಗ್ತಿದೆ. ಭದ್ರಕೋಟೆಯನ್ನ ಭೇದಿಸಲು ಬಿಡದೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಕರ್ನಾಟಕ ಉಪ ಚುನಾವಣೆ ಸಮೀಕ್ಷೆ ಕ್ಷೇತ್ರ ಚನ್ನಪಟ್ಟಣ. ಗೊಂಬೆನಾಡಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿಜಯ ಪತಾಕೆ ಹಾರಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಎನ್ಡಿಎ ಅಭ್ಯರ್ಥಿ ನಿಖಿಲ್ಗೆ 45% ಮತ ಬರಲಿದ್ದು, ಕಾಂಗ್ರೆಸ್ನ ಯೋಗೇಶ್ವರ್ 41% ಮತ ಸಿಗಲಿದೆ ಎಂದು ಅಂದಾಜಿಸಲಾಗಿದೆ. ಸಂಡೂರು ಯಾರ ಪಾಲಾಗುತ್ತೆ? ಸಂಡೂರು ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಗೆಲುವಿಗಾಗಿ ಜಟಾಪಟಿ ನಡೆದಿತ್ತು. ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಂಗೆ ವಿಜಯಲಕ್ಷ್ಮಿ ಒಲಿಯುತ್ತಾಳೆ ಅಂತ ಹೇಳಲಾಗ್ತಿದೆ. ಬಂಗಾರು ಹನುಮಂತು ವಿರುದ್ಧ ಅನ್ನಪೂರ್ಣ ಅಧಿಕಾರ ಹಿಡಿಯಲಿದ್ದಾರೆ ಎನ್ನಲಾಗ್ತಿದೆ. ಕ್ಷೇತ್ರ ಸಂಡೂರು ಕ್ಷೇತ್ರದಲ್ಲಿ ಅನ್ನಪೂರ್ಣ ಹಾಗೂ ಬಂಗಾರು ಹನುಮಂತು ನಡುವೆ ಬಿಗ್ ಫೈಟ್ ನಡೆದಿತ್ತು. ಆದರೆ ಸಮೀಕ್ಷೆಯ ಪ್ರಕಾರ ಅನ್ನಪೂರ್ಣಗೆ 43% ಮತ ಸಿಗಲಿದ್ದು, ಬಂಗಾರು ಹನುಮಂತುಗೆ 40% ಮತ ಸಿಗಲಿದೆ ಎಂದು ಸಮೀಕ್ಷೆ ಹೇಳುತ್ತಿದೆ. ಶಿಗ್ಗಾಂವಿ ಕಬ್ಜಾ ಮಾಡೋರು ಯಾರು? ಬೊಮ್ಮಾಯಿಯಿಂದ ತೆರವಾದ ಜಾಗಕ್ಕೆ ನಡೆದ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಜಟಾಪಟಿ ಜೋರಾಗಿತ್ತು. ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ಗೆ ಗೆಲುವು ಕಠಿಣ ಎನ್ನಲಾಗ್ತಿದೆ. ಸಮೀಕ್ಷೆಯ ಪ್ರಕಾರ ಭರತ್ ಬೊಮ್ಮಾಯಿ ಜಯಗಳಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಕ್ಷೇತ್ರ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಜಯಭೇರಿ ಸಾಧ್ಯತೆ ಇದೆ. ಮಾಜಿ ಸಿಎಂ ಬೊಮ್ಮಾಯಿ ಪುತ್ರನಿಗೆ ಗೆಲುವು ಸಿಗಲಿದೆ ಎಂದು ಅಂದಾಜಿಸಲಾಗಿದೆ. ಭರತ್ ಬೊಮ್ಮಾಯಿಯನ್ನ ಅಖಾಡಕ್ಕೆ ಇಳಿಸುವ ಮೂಲಕ ಬಿಜೆಪಿ ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಾಗ್ತಿದೆ. ಬಿಜೆಪಿಗೆ 47% ಮತ ಸಿಗಲಿದ್ದು, ಕಾಂಗ್ರೆಸ್ಗೆ 41% ವೋಟ್ ಸಿಗಲಿದೆ ಅಂತ ಹೇಳಲಾಗ್ತಿದೆ. ಉಪಚುನಾವಣೆಯ ಹಗ್ಗ ಜಗ್ಗಾಟದಲ್ಲಿ ಯಾರು ಜಯಗಳಿಸಲಿದ್ದಾರೆ, ಯಾರು ಕ್ಷೇತ್ರವನ್ನ ಉಳಿಸಿಕೊಳ್ತಾರೆ ಅನ್ನೋದು ಸಮೀಕ್ಷೆಯ ಮೂಲಕ ಗೊತ್ತಾಗಲಿದೆ. ಆದರೆ ಫೈನಲ್ ರಿಸಲ್ಟ್ನಲ್ಲಿ ಏನಾಗಲಿದೆ ಅಂತ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಟಿ ಜನರಿಗೆ ಕೇವಲ ರಸ್ತೆ ಗುಂಡಿಗಳ ಸಮಸ್ಯೆ ಮಾತ್ರವಲ್ಲ, ಆಗಾಗ್ಗೆ ರಸ್ತೆ ಕುಸಿತದ ಪ್ರಾಬ್ಲಮ್ ಕೂಡ ಫೇಸ್ ಮಾಡಬೇಕಾಗತ್ತೆ. ಕಡಲೆಕಾಯಿ ಪರೀಕ್ಷೆಗೂ ಮುನ್ನ ಬಸವನಗುಡಿಯಲ್ಲಿ ರಸ್ತೆ ಕುಸಿದಿದ್ದು ಆತಂಕ ಹೆಚ್ಚಿಸಿದೆ. ಬಸವನಗುಡಿಯಲ್ಲಿ ಕಂದಕ ರೀತಿಯ ಗುಂಡಿ. ಏರಿಯಾದಲ್ಲಿ ಗುಂಡಿ ಬೀಳಲು ಕಾರಣ ಯಾರು? ಇದು ಹಾರ್ಟ್ ಆಫ್ ದಿ ಸಿಟಿ ಬಸವನಗುಡಿಯಲ್ಲಿ ಕಂಡುಬಂದಿರೋ ಕಂದಕ ಮಾದರಿಯ ಗುಂಡಿ. ನಿತ್ಯ ಲಕ್ಷಾಂತರ ಸವಾರರು ಓಡಾಡೋ ಆಶ್ರಮ ಸರ್ಕಲ್ ಬಳಿ ಈ ರೀತಿಯ ಗುಂಡಿ ಬಿದ್ದಿದ್ರೂ ಕೂಡ ಯಾರೂ ಕ್ಯಾರೆ ಅನ್ನೋರಿಲ್ಲ. ಇಂದು ಬೆಳಗ್ಗೆ ರಸ್ತೆ ಕುಸಿದಿದ್ದು ಸೇಫ್ಟಿಗಾಗಿ ಟ್ರಾಫಿಕ್ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿದ್ದಾರೆ. ಕಡ್ಲೆಕಾಯಿ ಪರೀಕ್ಷೆಗೆ ದಿನಗಣನೆ ಕೂಡ ಇದೆ. ಇಂಥ ಹೊತ್ತಲ್ಲೇ ಈ ರೀತಿ ಗುಂಡಿ ಬಿದ್ದಿರೋದಕ್ಕೆ ಸವಾರರು ಹೈರಾಣಾಗಿದ್ದಾರೆ. ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಜಲಮಂಡಳಿ ನಿರ್ಲಕ್ಷ್ಯ ಅಂತ ಬಿಬಿಎಂಪಿ ಹೇಳಿದ್ರೆ ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತ BWSSB ಹೇಳ್ತಿದೆಯಂತೆ. ಬಸವನಗುಡಿಯ ರಸ್ತೆಯಲ್ಲೂ ಕೂಡ ರಸ್ತೆ ಕುಸಿದು ಹೋಗಿದೆ. ಯಾವ ರೀತಿ ರಸ್ತೆ ಕುಸಿದಿದೆ ಅಂತ ನೀವು ನೋಡ್ಬೋದು. ಅಂದರೆ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದೆ. ಈ ಒಂದು ಬಸವನಗುಡಿಯ ಆಶ್ರಮ ಸರ್ಕಲ್ ಏನಿದೆ, ಇಲ್ಲಿ ಇದ್ದಕ್ಕಿದ್ದಂತೆ ಇವತ್ತು ಬೆಳಿಗ್ಗೆ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಕಂದಕದ ರೀತಿಯಲ್ಲಿ ರಸ್ತೆ ಕುಸಿದಿರುವಂಥದ್ದು. ಯಾರ ನಿರ್ಲಕ್ಷ್ಯವೋ ಗೊತ್ತಿಲ್ಲ, ಆದ್ರೆ ಈ ರೀತಿ ದೊಡ್ಡ ಗಾತ್ರದ ಗುಂಡಿ ಬಿದ್ದಿರೋದ್ರಿಂದ ಸವಾರರಿಗೆ, ಸ್ಥಳೀಯರಿಗೆ ತೊಂದರೆಯಾಗ್ತಿದೆ. ಅನಾಹುತ ಸಂಭವಿಸುವುದಕ್ಕೂ ಮುನ್ನ ಸರಿಪಡಿಸುವ ಕೆಲಸ ಆಗಬೇಕಿದೆ.
ಬಿಬಿಎಂಪಿ ಇನ್ನು ಎಷ್ಟು ದಿನಗಳ ಕಾಲ ಈ ಒಂದು ಗುಂಡಿಯನ್ನ ಮುಚ್ಚೋದಕ್ಕೆ ಸಮಯ ತಗೊಳುತ್ತೆ ಅಂತ ಕಾದ್ ನೋಡಬೇಕು. ಕ್ಯಾಮ್ರಾ ಪರ್ಸನ್ ಮಧು ಆರ್ಯ ಜೊತೆ ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವರು ಎಂದಿನಂತೆ ಜೋಳದ ಹೊಲದಲ್ಲಿ ಕೆಲಸಕ್ಕೆ ಹೋಗಿದ್ರು. ಆದರೆ 7 ಅಡಿಯಷ್ಟು ಉದ್ದ 20 ಕೆಜಿ ತೂಕದ ಹೆಬ್ಬಾವನ್ನ ಕಂಡು ರೈತರು ಶಾಕ್ ಆಗಿದ್ದಾರೆ. ಜೋಳದ ಹೊಲದಲ್ಲಿ ಹೆಬ್ಬಾವು, 7 ಅಡಿ ಉದ್ದದ ಹೆಬ್ಬಾವು ರಕ್ಷಣೆ. ಸಾಮಾನ್ಯವಾಗಿ ಇಂಥ ಹಾವುಗಳು ವಾಸಿಸೋದು ಕುರುಚಿಲು ಅರಣ್ಯದಲ್ಲಿ, ಕಲ್ಲುಗಳ ನಡುವೆ ವಾಸಿಸುತ್ತಿರುತ್ತವೆ. ಆದರೆ ಇಲ್ಲೊಂದು ಹೆಬ್ಬಾವು ಜೋಳದ ಹೊಲದಲ್ಲಿನ ಬದುವಿನಲ್ಲಿ ಆಶ್ರಯ ಪಡೆದಿದೆ. ಚಿಕ್ಕ ಪ್ರಾಣಿಯನ್ನ ನುಂಗಿರೋ ಬೃಹತ್ ಹೆಬ್ಬಾವು ಆಚೆ ಈಚೆ ಹೋಗ್ಲಾರ್ದೆ ಜೋಳದ ಬೆಳೆ ಮಧ್ಯೆ ಅವಿತು ಕೂತಿದೆ. ಇಂತಹದೊಂದು ಘಟನೆ ದೊಡ್ಡಬಳ್ಳಾಪುರದ ಹಳಿಕೋಟೆ ಗ್ರಾಮದಲ್ಲಿ ನಡೆದಿದೆ. ಬೃಹತ್ ಗಾತ್ರದ ಹೆಬ್ಬಾವು ರೈತರಲ್ಲಿ ಆತಂಕವನ್ನ ಉಂಟು ಮಾಡಿದೆ. ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಉರಗ ತಜ್ಞ ಪ್ರಶಾಂತ್ರನ್ನ ಸ್ಥಳಕ್ಕೆ ಕರೆಸಿ ಹೆಬ್ಬಾವನ್ನ ರಕ್ಷಿಸಿದ್ದಾರೆ. ಹೆಬ್ಬಾವನ್ನ ಹೊಡೆಯಲು 3 ಜನ ಹರಸಾಹಸ ಪಟ್ಟಿದ್ದಾರೆ. ಸತತ ಪ್ರಯತ್ನದಿಂದ 7 ಅಡಿಯಷ್ಟು ಉದ್ದದ ಹಾಗೂ 20 ಕೆಜಿ ತೂಕ ಇರುವ ರಿಪಬ್ಲಿಕ್ ಕನ್ನಡ ದೊಡ್ಡ ಮಟ್ಟದ ಅಭಿಯಾನ ಮಾಡ್ತಾ ಇತ್ತು. ಆ ಅಭಿಯಾನದ ಪ್ರಯುಕ್ತ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರೇಷನ್ ಕಾರ್ಡ್ ಗೊಂದಲದ ಬಗ್ಗೆ ಸಿಎಂ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜನಸಾಮಾನ್ಯರಿಗೆ ದೊಡ್ಡ ರಿಲೀಫ್ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಯಾರಿಗೂ ಸಮಸ್ಯೆ ಆಗದೆ ಇರೋ ರೀತಿ ನೋಡ್ಕೊಳ್ತೀವಿ ಅಂತ. ಸರ್ಕಾರಿ ನೌಕರರು, ಐಟಿ ಪಾವತಿಸುವ ಜನರ ಕಾರ್ಡು ಮಾತ್ರ ರದ್ದಾಗುತ್ತೆ. ಉಳಿದಂತೆ ಯಾರ ಪಡಿತರ ಚೀಟಿ ಕೂಡ ರದ್ದು ಆಗೋದಿಲ್ಲ. ರದ್ದು ಮಾಡದಂತೆ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರೇ ಸೂಚನೆ ಕೊಟ್ಟಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ವಿನಾಕಾರಣ ಕಾರ್ಡ್ ರದ್ದಾದ್ರೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುತ್ತಂತೆ ಸರ್ಕಾರ. ಹೀಗಂತ ಸಿಎಂ ಸಿದ್ದರಾಮಯ್ಯನವರೇ ಹೇಳ್ಬಿಟ್ರು. ಸಹಜವಾಗಿ ಬಡವರು ರೇಷನ್ ಕಾರ್ಡ್ ಅನ್ನೇ ನಂಬಿಕೊಂಡು ಜೀವನ ಮಾಡ್ತಿರೋರು, ಬಹುತೇಕ ಕಡೆ ಬಡವರಿಗೆ ಅನ್ಯಾಯ ಆಗ್ತಾ ಇತ್ತು. ಅವರ ಪರವಾಗಿ ಧ್ವನಿಯಾಗಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ನಿರಂತರವಾಗಿ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ, ವಿಸ್ತೃತವಾದ ವರದಿ ಪ್ರಸಾರ ಮಾಡಿದ್ವಿ. ಈಗ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಎಚ್ಚರಿಕೆ ಕೊಡ್ತಿದ್ದಾರೆ, ಯಾರಿಗೂ ಕೂಡ ಸಮಸ್ಯೆ ಆಗೋದಿಲ್ಲ. ಪ್ರಮುಖವಾಗಿ ಈ BPL ಕಾರ್ಡ್ ಸಮಸ್ಯೆ ಹೇಗದೆ ಅಂದ್ರೆ, ಐಷಾರಾಮಿ ಜೀವನ ಮಾಡೋರು, ಐಷಾರಾಮಿ ಕಾರ್ ಹೊಂದಿರೋರು, ಬಂಗ್ಲೆ ಹೊಂದಿರೋರು BPL ಕಾರ್ಡ್ ಹೊಂದಿರ್ತಾರೆ, ರೇಷನ್ ಪಡೆದುಕೊಳ್ತಾರೆ. ಅಂಥವರ ಕಾರ್ಡು ರದ್ದು ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇತ್ತು. ಅದನ್ನ ಇಂಪ್ಲಿಮೆಂಟ್ ಮಾಡೋ ಭರದಲ್ಲಿ ಬಡವರಿಗೆ ಸಮಸ್ಯೆ ಆಗ್ತಾ ಇತ್ತು. ಬಹುತೇಕ ಕಡೆ ಬಡವರೇ ಸಮಸ್ಯೆಯನ್ನ ಎದುರಿಸ್ತಾ ಇರೋದು. ಯಾಕಂದ್ರೆ ದುಡ್ಡು ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಅಧಿಕಾರಿಗಳ ಜೊತೆಗೆ. ಐಷಾರಾಮಿ ಜೀವನ ಮಾಡೋರು, ಬಡವರು ಏನ್ ಮಾಡಕ್ಕಾಗತ್ತೆ? ಈಗ ಸಿಎಂ ಸಿದ್ದರಾಮಯ್ಯನವರ ಖಡಕ್ ಸೂಚನೆ. ರಾಜ್ಯ ಸರ್ಕಾರದಿಂದ ಅನರ್ಹ BPL ಕಾರ್ಡ್ದಾರರ ಮೆಗಾ ಆಪರೇಷನ್ ನಡೀತಾ ಇದೆ. ರಾಜ್ಯದಲ್ಲಿ ಬರೋಬ್ಬರಿ 22 ಲಕ್ಷ ಅನರ್ಹ BPL ಕಾರ್ಡ್ದಾರರು ಇದ್ದಾರೆ ಎಂಬ ಸತ್ಯ ಸಂಗತಿ ಬಯಲಾಗ್ತಾ ಇತ್ತು. ಇದೀಗ ಈ ಗೊಂದಲಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ತೆರೆ ಎಳೆದು ಬಿಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. BPL ರದ್ದು ಗೊಂದಲಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ರಿಪಬ್ಲಿಕ್ ಕನ್ನಡದ ಅಭಿಯಾನದಿಂದ ಎಚ್ಚೆತ್ತ ಸರ್ಕಾರ. BPL ಕಾರ್ಡ್ ಬಡವರ ಪಾಲಿನ ಆಶಾಕಿರಣ. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಅನುಕೂಲ. ಆದರೆ ನಿಯಮಾವಳಿಗಳನ್ನು ಮೀರಿ BPL ಕಾರ್ಡ್ ಸೌಲಭ್ಯ ಪಡೆಯುತ್ತಿರುವ ಜನರಿಗೆ ಇದೀಗ ಶಾಕ್ ಎದುರಾಗಿದೆ. ಸದ್ಯ ಕೆಲವರ BPL ಕಾರ್ಡ್ಗಳನ್ನು APLಗೆ ವರ್ಗಾವಣೆ ಮಾಡಲಾಗುತ್ತಿದೆ. ಈ ಗೊಂದಲಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ.
ಹೌದು, ರೇಷನ್ ಕಾರ್ಡ್ ರದ್ದು ಗೊಂದಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ರದ್ದಾದ ಅರ್ಹ ಬಿಪಿಎಲ್ ಕಾರ್ಡ್ ವಾಪಸ್ಗೆ ಸಿಎಂ ಸಿದ್ದರಾಮಯ್ಯ ತುರ್ತು ಆದೇಶ ಹೊರಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ನಿರಂತರ ಅಭಿಯಾನಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಈ ಕುರಿತು ಸಿಎಂ ಕಚೇರಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ.